ನಾನು ನಿಮ್ಮ ನೆಚ್ಚಿನ ಗೆಳೆಯ ಒಲವಿನ ಸ್ನೇಹಿತ ಭಾರ್ಗವ ವೈಕೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಶ್ರೀವಿಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬದಲ್ಲಿ ಚಂದ್ರಮಾನ ಹಾಗೂ ಸೌರಮಾನ ಎಂಬ ಎರಡು ಆಚರಣೆಯನ್ನು ಏಕೆ ಆಚರಿಸುತ್ತಾರೆ? ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲವನ್ನೇ ಏಕೆ ತಿನ್ನಬೇಕು? ಯುಗಾದಿ ಹಬ್ಬದ ವೈಜ್ಞಾನಿಕ ಹಿನ್ನೆಲೆ ಏನು? ಯುಗಾದಿ ಹಬ್ಬದಲ್ಲಿ ಯಾವ ದೇವರ ಪೂಜೆ ಮಾಡಬೇಕು? ಯುಗಾದಿ ಹಬ್ಬದಲ್ಲಿ ಪಂಚಾಂಗ ಶ್ರವಣ ಏಕೆ ಮಾಡಬೇಕು? ಸನಾತನ ಧರ್ಮದ ಕುತೂಹಲ ರೋಚಕ ವಿಷಯಗಳನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ. ನಮ್ಮದು ಹಿಂದುತ್ವದ ರಾಷ್ಟ್ರ. ಎಲ್ಲವನ್ನೂ ಪ್ರೀತಿಸುವ, ಗೌರವಿಸುವ, ತತ್ವ ಸಿದ್ಧಾಂತವನ್ನು ಒಪ್ಪಿಕೊಳ್ಳುವ ಪುಣ್ಯ ಭೂಮಿ. ವೇದಾಂಗದಲ್ಲಿ ತತ್ವ ಸಿದ್ಧಾಂತದ ಜೊತೆ ವೈಜ್ಞಾನಿಕ ಬೋಧನೆಯನ್ನು ತಿಳಿಸುವ ಸಂಪತ್ತನ್ನು ಹೊಂದಿದೆ ಯುಗಾದಿ. ಯುಗ ಎಂದರೆ ಜನ್ಮ, ಆಯುಸ್ಸು, ನಕ್ಷತ್ರಾಗಮನಂ ಅಂತ ಅರ್ಥ ನೀಡಿದರೆ ಆದಿ ಎಂದರೆ ಮೊದಲು ಎಂಬ ಅರ್ಥ ನೀಡುತ್ತದೆ. ಹೀಗಾಗಿ ಯುಗಾದಿ ಅಂದರೆ ಜನ್ಮದ ಮೊದಲ ದಿನ. ಹಾಗಾದರೆ ಈ ಯುಗಾದಿಯ ದಿನ ಯಾವುದು ಮೊದಲು ಜನ್ಮ ಪಡೆದಿರೋದು? ಈ ಸೃಷ್ಟಿಯ ಎಲ್ಲ ಗಿಡ ಮರಗಳು ತನ್ನ ಎಲೆಯನ್ನು ಕಳೆದುಕೊಂಡು ಮತ್ತೆ ವಸಂತ ಕಾಲದಲ್ಲಿ ಚಿಗುರೊಡೆದು ಕಂಗೊಳಿಸುತ್ತದೆ. ಅದೇ ರೀತಿ ಸಕಲ ಜೀವರಾಶಿಗಳಲ್ಲಿಯೂ ನಡೆಯುತ್ತದೆ. ಈ ಚಿಗುರೊಡೆದ ಸೃಷ್ಟಿಯನ್ನು ಆಹ್ವಾನ ಮಾಡುವುದೇ ಯುಗಾದಿ. ಐತಿಹಾಸಿಕ ಹಿನ್ನೆಲೆ: ತ್ರೇತಾಯುಗದಲ್ಲಿ ಅಸುರಿ ಶಕ್ತಿಗಳ ವಿರುದ್ಧ ಸಾತ್ವಿಕ ಶಕ್ತಿ ವಿಜಯವನ್ನು ಗಳಿಸಿದ ಸಂಕೇತವಾಗಿ ಶ್ರೀರಾಮಚಂದ್ರ ಪ್ರಭು ರಾವಣನನ್ನು ಸಂಹರಿಸಿ ತನ್ನ ಅಯೋಧ್ಯ ರಾಜ್ಯಕ್ಕೆ ಬಂದು ಪಟ್ಟಾಭಿಷೇಕನಾದ ಸಂದರ್ಭದಲ್ಲಿ ಅಯೋಧ್ಯ ಪ್ರಜೆಗಳು ಸಂತೋಷದಿಂದ ಮನೆ ಮುಂದೆ ವಿಜಯ ಸಂಕೇತವಾಗಿ ಧ್ವಜಾರೋಹಣ ಮಾಡಿದರು. ಇಂದಿಗೂ ಈ ದಿನ ಭಾರತದ ಕೆಲವು ಪ್ರದೇಶಗಳಲ್ಲಿ ಮನೆ ಮುಂದೆ ಧ್ವಜಾರೋಹಣ ಮಾಡಿ ರಾಮಾಯಣ ಕಥೆಯನ್ನು ಹೇಳುತ್ತಾ ನಲಿಯುತ್ತಾರೆ. ಇದೇ ಯುಗಾದಿ ಹಬ್ಬ. ದ್ವಾಪರ ಯುಗದಲ್ಲಿ ಯುಗಾದಿ ಹಬ್ಬವನ್ನು ಆಚರಿಸುತ್ತಿದ್ದರು ಎಂಬ ದಾಖಲೆಗಳು ಸಿಗುತ್ತವೆ. ಕಷ್ಟ ಸುಖ, ನೋವು ನಲಿವು, ಸುಖ ದುಃಖ ಇಂಥ ಹಿತ ವಚನಗಳು ಇಲ್ಲಿಂದಲೇ ಶುರುವಾಯಿತು. ಕಲಿಯುಗದಲ್ಲಿ ಯುಗಾದಿ ಹಬ್ಬವನ್ನು ಜನರು ಎರಡು ಪದ್ಧತಿಯಲ್ಲಿ ಆಚರಿಸುತ್ತಾರೆ: ಚಂದ್ರಮಾನ ಪದ್ಧತಿ, ಸೌರಮಾನ ಪದ್ಧತಿ. ಈ ವರ್ಷ ಚಂದ್ರಮಾನ ಸಿದ್ಧಾಂತ ಗಣಿತ ರೀತಿ ಚೈತ್ರ ಪ್ರತಿಪತ್ ತಾರೀಕು 9/4/2024 ಮಂಗಳವಾರವು, ಸೌರಮಾನ ರೀತಿ ಸೂರ್ಯನು ಮೇಷರಾಶಿ ಪ್ರವೇಶಿಸುವ ಪುಣ್ಯಕಾಲದ ದಿನ ತಾರೀಕು 13/4/2024 ಶನಿವಾರವು ಯುಗಾದಿ ಹಬ್ಬವನ್ನು ಆಚರಿಸಬೇಕು. ಏಕೆ ಈ ಚಂದ್ರಮಾನ ಸೌರಮಾನ ಪದ್ಧತಿ? ಈ ಚಂದ್ರಮಾನ ಯುಗಾದಿ, ಸೌರಮಾನ ಯುಗಾದಿ ಏಕೆ ಬಂತು ಅಂತ ಅರ್ಥವಾಗಬೇಕಾದರೆ ನಮ್ಮ ಸೌರಮಂಡಲವನ್ನು ಅರ್ಥ ಮಾಡಿಕೊಳ್ಳಬೇಕು. ಸೌರಮಂಡಲದಲ್ಲಿ ನಡೆಯುವ ಪ್ರತಿಯೊಂದು ಬದಲಾವಣೆಯು ಭೂಮಿಯ ಮೇಲೆ ಪ್ರಭಾವ ಬೀರುತ್ತದೆ. ಭೂಮಿಯ ಮೇಲೆ ಬಿದ್ದ ಪ್ರಭಾವವು ಪ್ರತಿ ಜೀವರಾಶಿಯ ಕಣದಲ್ಲೂ ಪ್ರಭಾವ ಬೀರುತ್ತದೆ. ಇದೇ ಕಾರಣದಿಂದಲೇ ನಾವು ದಿನ, ವಾರ, ತಿಂಗಳು, ವರ್ಷ ಪಡೆಯುತ್ತಿರುವುದು. ಒಂದು ಮಗು ಮನೆಯಿಂದ ಶಾಲೆಗೆ ಹೋಗುತ್ತದೆ ಅಂದುಕೊಳ್ಳೋಣ. ಮನೆಯನ್ನು ಸ್ಟಾರ್ಟಿಂಗ್ ಪಾಯಿಂಟ್ ಅಂದುಕೊಂಡರೆ ತಲುಪುವ ಶಾಲೆ ಎಂಡಿಂಗ್ ಪಾಯಿಂಟ್. ಮತ್ತೆ ಆ ಮಗು ಮನೆಗೆ ಮರಳುತ್ತದೆ. ಇದೇ ರೀತಿ ಪುನರಾವರ್ತನೆಯಾಗುತ್ತದೆ. ಇದೇ ಭೂಮಿಯಲ್ಲೂ ನಿರಂತರ ನಡೆಯುತ್ತಿರುತ್ತದೆ. ಹಾಗಾದರೆ ಸ್ಟಾರ್ಟಿಂಗ್ ರೆಫರೆನ್ಸ್ ಪಾಯಿಂಟ್ ಯಾವುದು? ಎಂಡಿಂಗ್ ರೆಫರೆನ್ಸ್ ಪಾಯಿಂಟ್ ಯಾವುದು? ನಮ್ಮ ಋಷಿ ಮುನಿಗಳು ಹೇಗೆ ನಿರ್ಧರಿಸುತ್ತಿದ್ದರು? ಇದಕ್ಕೂ ಯುಗಾದಿ ಹಬ್ಬಕ್ಕೂ ಇರುವ ನೆಂಟು ಏನು? ಎಳೆಯಾಗಿ ತಿಳಿಯೋಣ ಬನ್ನಿ. ಭಾರತದಲ್ಲಿ ಎರಡು ಮಾದರಿಯ ಕ್ಯಾಲೆಂಡರ್ ಅನ್ನು ಉಪಯೋಗಿಸುತ್ತೀವಿ: ಗ್ರೆಗೋರಿಯನ್ ಕ್ಯಾಲೆಂಡರ್ ಹಾಗೂ ಪಂಚಾಂಗ ಅಥವಾ ಹಿಂದೂ ಕ್ಯಾಲೆಂಡರ್. ಈ ಹಿಂದೂ ಕ್ಯಾಲೆಂಡರ್ ಸಾಧಾರಣವಾಗಿ ಒಂದೇ ರೀತಿ ಇದ್ದರೂ ಸ್ವಲ್ಪ ಮಟ್ಟಿಗೆ ಉತ್ತರ ಭಾರತದಲ್ಲಿ, ದಕ್ಷಿಣ ಭಾರತದಲ್ಲಿ ಸೂರ್ಯ ಚಂದ್ರರ ಚಲನೆಯ ಪ್ರಭಾವದಿಂದ ಅಲ್ಲಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ನಮ್ಮ ಹಿಂದೂ ಕ್ಯಾಲೆಂಡರ್ ಅನ್ನು ಗುರು ಹಿರಿಯರು ಯಾವ ರೀತಿ ಸಿದ್ಧಪಡಿಸುತ್ತಾರೆ ಅಂದರೆ, ಭೂಮಿಯ ಚಲನೆಗೆ ನಕ್ಷತ್ರವನ್ನು ಮಾಪನವಾಗಿ ಬಳಸಿಕೊಂಡು ನಮ್ಮ ಹಿಂದೂ ಕ್ಯಾಲೆಂಡರ್ ಅಥವಾ ಪಂಚಾಂಗವನ್ನು ಸಿದ್ಧಪಡಿಸುತ್ತಾರೆ. ಗೆಳೆಯರೇ, ಭೂಮಿ ಸುತ್ತುತ್ತಿದೆ, ಆದ್ದರಿಂದಲೇ ನಮಗೆ ಹಗಲು ರಾತ್ರಿ ಆಗುತ್ತದೆ. ನೀವು
ಚಂದ್ರನನ್ನು ಪ್ರತಿದಿನ ಗಮನಿಸಿ ನೋಡಿ. ಚಂದ್ರ ತನ್ನ ಜಾಗವನ್ನು ಬದಲಾಯಿಸುತ್ತಿದ್ದಾನೆ ಅಂತ ನಮಗೆ ಅನಿಸುತ್ತದೆ. ಇದು ಹೇಗೆ ಸಾಧ್ಯ? ಭೂಮಿ ಮಾತ್ರ ಚಲಿಸುವುದಿಲ್ಲ, ಬೇರೆ ಎಲ್ಲ ಗ್ರಹಗಳು ತಮ್ಮ ತಮ್ಮ ಪಥದಲ್ಲಿ ಸುತ್ತುತ್ತಿರುತ್ತದೆ. ನಾವು ಭೂಮಿಯಲ್ಲಿ ಇರೋದ್ರಿಂದ ಭೂಮಿ ಸುತ್ತ ಈ ಸೂರ್ಯ, ಚಂದ್ರ, ನಕ್ಷತ್ರಗಳು ಸುತ್ತುತ್ತಿರುವಂತೆ ನಮಗೆ ಭಾಸವಾಗುತ್ತದೆ. ಹೀಗೆ ಭೂಮಿ ಸುತ್ತುತ್ತಾ ಇರುವಾಗ ಆಕಾಶದಲ್ಲಿ ಲೆಕ್ಕಕ್ಕೆ ಇರದಷ್ಟು ನಕ್ಷತ್ರಗಳನ್ನು ಕಾಣುತ್ತೇವೆ. ಈ ಅಸಂಖ್ಯಾತ ನಕ್ಷತ್ರದಲ್ಲಿ ನಮ್ಮ ಋಷಿ ಮುನಿಗಳು 27 ರೀತಿಯ ನಕ್ಷತ್ರ ಪುಂಜಗಳನ್ನು ಗುರುತಿಸಿದ್ದಾರೆ. ಈ 27 ನಕ್ಷತ್ರ ಪುಂಜದಲ್ಲಿ ಮತ್ತೆ 12 ಮಾಸ ಅಥವಾ 12 ರಾಶಿಚಕ್ರವನ್ನಾಗಿ ಗುರುತಿಸಿದ್ದಾರೆ. ಈ 12 ಮಾಸ ಅಥವಾ 12 ರಾಶಿಚಕ್ರದ ಮಾಪನದ ಮೂಲಕ ಭೂಮಿಯು ಚಲನೆಯನ್ನು ಮಾಡುತ್ತಾ ಮೂಲ ನಕ್ಷತ್ರ ಸ್ಥಾನಕ್ಕೆ ಬಂದರೆ ಹೊಸ ವರ್ಷ ಶುರುವಾಗುತ್ತದೆ. ಈ ಕ್ರಮದಲ್ಲಿ ಭೂಮಿ ಸೌರಮಂಡಲದಲ್ಲಿ ಇರುವ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ ಗ್ರಹಗಳನ್ನು ತನ್ನ ಪಥದಲ್ಲಿಯೇ ಸುತ್ತುತ್ತಾ ಹಿಂದಕ್ಕೆ ಹಾಕುತ್ತದೆ. ಇದರಿಂದಲೇ ನಮಗೆ ವಾರಗಳು ಮೂಡಿ ಬಂದಿರುವುದು. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಹಾಗೂ ಶನಿವಾರ. ಈ ಎಲ್ಲ ಗ್ರಹಗಳು ಕೂಡ ತಮ್ಮ ಪಥದಲ್ಲಿಯೇ ಸುತ್ತುತ್ತಿರುತ್ತದೆ. ಹೀಗಾಗಿ ಈ ಕ್ರಮ ಪುನರಾವರ್ತನೆ ಆಗುತ್ತಲೇ ಇರುತ್ತದೆ. ಈ ಮಾಪನವನ್ನು ಇನ್ನೂ ಸಣ್ಣದಾಗಿ ನೋಡುತ್ತಾ ಹೋದರೆ ಹೋರ ಪಡೆಯಬಹುದು. ಇದನ್ನೇ ನಾವು ಮಾಡರ್ನ್ ದಿನಗಳಲ್ಲಿ ಅವರ್ ಅಂತ ಹೇಳುತ್ತಿರೋದು. ಒಂದು ನಿರ್ದಿಷ್ಟ ಗುಂಪಿನ ನಕ್ಷತ್ರದ ಪ್ರಭಾವಕ್ಕೆ ಭೂಮಿ ಒಳಪಟ್ಟರೆ ಆ ಮಾಸ ಅಂತ ನಿರ್ಧರಿಸಲಾಗುತ್ತದೆ. ಅದು ಯಾವುದೆಂದರೆ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವೇಜ, ಕಾರ್ತೀಕ, ಮಾರ್ಗಶಿರ, ಪುಷ್ಯ, ಮಾಘ, ಫಾಲ್ಗುಣ. ಹೀಗೆ 12 ನಕ್ಷತ್ರ ಪುಂಜಗಳನ್ನು ಒಂದೊಂದಾಗಿ ಹಿಂದಕ್ಕೆ ಹಾಕುತ್ತಾ ಮೂಲ ನಕ್ಷತ್ರದ ಸ್ಥಾನಕ್ಕೆ ಬಂದರೆ ಹೊಸ ವರ್ಷಕ್ಕೆ ನಾಂದಿ ಹಾಡುತ್ತದೆ. ಕೆಲವು ಬಾರಿ ಭೂಮಿ ಈ ರೀತಿ ಒಂದು ನಕ್ಷತ್ರದ ಪುಂಜದಿಂದ ಇನ್ನೊಂದು ನಕ್ಷತ್ರದ ಪುಂಜಕ್ಕೆ ತಲುಪುವಾಗ ನಿಧಾನ ಆಗಬಹುದು. ಅದನ್ನ ಹಿಂದೂ ಕ್ಯಾಲೆಂಡರ್ನಲ್ಲಿ ಅಧಿಕ ಮಾಸ ಅಂತ ಹೇಳಿದ್ದಾರೆ. ಭೂಮಿಯು ಒಂದು ನಕ್ಷತ್ರದ ಪುಂಜದಿಂದ ಇನ್ನೊಂದು ನಕ್ಷತ್ರದ ಪುಂಜಕ್ಕೆ ಹೋಗುವ ಮಾಪನವನ್ನು ಚಂದ್ರನಿಂದ ನೋಡುತ್ತಾ ಹೊಸ ವರ್ಷ ಪಡೆದರೆ ಚಂದ್ರಮಾನ ಯುಗಾದಿ. ಅದೇ ಸೂರ್ಯನನ್ನು ಮಾಪನವಾಗಿ ಉಪಯೋಗಿಸಿದರೆ ಅದು ಸೌರಮಾನ ಯುಗಾದಿ. ಈ ಸೌರಮಾನ ಯುಗಾದಿಯ ಸಂದರ್ಭದಲ್ಲಿ ರವಿಯು ಅಶ್ವಿನಿ ನಕ್ಷತ್ರ ಪ್ರವೇಶಿಸುವ ಕಾಲ. ಉತ್ತರಾರ್ಧ ಗೋಳದಲ್ಲಿ ಸಸ್ಯಗಳು ಚಿಗುರೊಳೆದು ಕಂಗೊಳಿಸುತ್ತದೆ. ವೈಜ್ಞಾನಿಕ ಹಿನ್ನೆಲೆ: ಎಲ್ಲ ಗಿಡ ಮರಗಳು ಚಳಿಗಾಲದಲ್ಲಿ ಕಳೆದುಕೊಂಡಂತ ಎಲೆಗಳನ್ನು ಮತ್ತೆ ಪಡೆದು ಹೊಸ ರೀತಿ ಶೋಭಿಸುತ್ತದೆ. ಇದೇ ಸಮಯದಲ್ಲಿ ಸೂರ್ಯನ ತಾಪಮಾನ ಜಾಸ್ತಿಯಾಗುತ್ತಾ ಹೋಗುತ್ತದೆ. ಚಳಿಗಾಲದ ಸಂಧಿ ಸಮಯದಲ್ಲಿ ಒಂದು ರೀತಿ ರೋಗಗಳು ಬಂದರೆ ಬೇಸಿಗೆಯ ಸಂಧಿ ಸಮಯದಲ್ಲಿ ಬೇರೆ ರೀತಿಯ ರೋಗಗಳು ಬರುತ್ತದೆ. ಹೀಗೆ ಉಂಟಾಗುವ ಅನೇಕ ರೋಗಕ್ಕೆ ಈ ಬೇವು ಬೆಲ್ಲ ರಾಮಬಾಣ. ಯುಗಾದಿ ಹಬ್ಬದ ಸಮಯ ಪ್ರಕೃತಿಯ ಋತುವಿನ ಸಂಧಿಕಾಲ ಸಮಯ. ಇದು ಪ್ರತಿ ಜೀವಿಯಲ್ಲಿ ಹೊಸ ತೇಜಸ್ಸು, ಶಕ್ತಿ, ಚಿಗುರನ್ನು, ಚಿಲುಮೆಯನ್ನು ನೀಡುವ ಸಮಯ. ಪಂಚಭೂತಗಳಿಂದ ನಿರ್ಮಿತವಾದ ದೇಹವನ್ನು ಸಮತೋಲನದಿಂದ ನೋಡಿಕೊಳ್ಳುವ ಉದ್ದೇಶವೇ ಯುಗಾದಿ ಹಬ್ಬ. ಈ ನಿಟ್ಟಿನಲ್ಲಿ ಕೆಲವರು ಯುಗಾದಿಯಿಂದ ಶ್ರೀರಾಮ ನವಮಿವರೆಗೂ ವಸಂತ ನವರಾತ್ರಿಯನ್ನು ಆಚರಿಸುತ್ತಾರೆ. ಇನ್ನು ಯುಗಾದಿಯ ದಿನ ಪೂರ್ವಜರು ಮನೆಯ ಸುತ್ತಮುತ್ತಲೂ ಸೆಗಣಿಯಿಂದ ಸಾರಿಸುತ್ತಿದ್ದರು. ಸೆಗಣಿ ನೆಲದಲ್ಲಿ ಧೂಳನ್ನು ಹಿಡಿದುಕೊಳ್ಳುವುದರ ಜೊತೆಗೆ ಮನೆಯ ಸುತ್ತಮುತ್ತಲನ್ನು ತಂಪಾಗಿ ಇಡುತ್ತದೆ. ಇನ್ನೂ ಈ ದೇಸಿ ಹಸುವಿನ ಸೆಗಣಿ ಆಂಟಿ ಬ್ಯಾಕ್ಟೀರಿಯಾ,
ಆಂಟಿಬಯೋಟಿಕ್ ಆಗಿ ಕೆಲಸ ಮಾಡುತ್ತದೆ. ಅದೇ ಕೆಲಸ ಈ ಮಾವಿನ ತೋರಣ, ಬೇವಿನ ತೋರಣ ಕೂಡ ಮಾಡುತ್ತದೆ. ಬೇವು ಬೆಲ್ಲ ತಿನ್ನುವುದರಿಂದ ದೇಹದ ಆರೋಗ್ಯ ವೃದ್ಧಿಸುತ್ತದೆ. ಬೆಲ್ಲ ದೇಹಕ್ಕೆ ಬೇಕಾದ ಪೌಷ್ಟಿಕತೆ ನೀಡಿದರೆ ಬೇವನ್ನು ಪ್ರಾಚೀನ ಕಾಲದಿಂದಲೂ ಔಷಧಿಯಾಗಿ ಉಪಯೋಗಿಸಲಾಗುತ್ತಿದೆ. ಬೇಸಿಗೆಯಲ್ಲಿ ಉಂಟಾಗುವ ಬ್ಯಾಕ್ಟೀರಿಯಾ, ವೈರಲ್, ಫಂಗಸ್ ಇನ್ಫೆಕ್ಷನ್ಗಳಿಗೆ ಬೇವು ರಾಮಬಾಣ. ಚರ್ಮದ ಕಾಂತಿಯನ್ನು ನೀಡುತ್ತದೆ. ದಂತದ ಆರೋಗ್ಯವನ್ನು ವೃದ್ಧಿಸುತ್ತದೆ. ಕ್ಯಾವಿಟೀಸ್, ಗಮ್ ಡಿಸೀಸ್, ಉಸಿರಾಟದ ತೊಂದರೆಯನ್ನು ನಿವಾರಿಸುತ್ತದೆ. ಲೋ ಶುಗರ್ ಇರುವವರು ವೈದ್ಯರ ಸಲಹೆಯ ಮೇರೆಗೆ ಬೇವಿನ ಎಲೆಯನ್ನು ಕ್ರಮವಾಗಿ ತಿನ್ನುವುದರಿಂದ ಮಧುಮೇಹದಿಂದ ಮುಕ್ತಿಯನ್ನು ಪಡೆಯಬಹುದು. ಬೇವು ಲಿವರ್ನಲ್ಲಿ ಇರುವ ಟಾಕ್ಸಿಕ್ ಪದಾರ್ಥಗಳನ್ನು ಹೊರಹಾಕುತ್ತದೆ. ಜೀರ್ಣಕ್ರಿಯೆಯನ್ನು ಉತ್ತಮ ಮಾಡುತ್ತದೆ. ನಮ್ಮ ದೇಹದ ಇಮ್ಯುನಿಟಿ ಸಿಸ್ಟಮ್ ಅನ್ನು ಉತ್ತಮಗೊಳಿಸುತ್ತದೆ. ಇಂಥ ಬೇವನ್ನು ಹಬ್ಬದ ಭಾಗವನ್ನಾಗಿ ಮಾಡಿದ ನಮ್ಮ ಪೂರ್ವಜರ ಪ್ರಕೃತಿ ಪ್ರೇಮವನ್ನು ಮರೆಯುವಂತಿಲ್ಲ. ಯುಗಾದಿ ಹಬ್ಬದ ದಿನದಂದು ಮಾಂಸ, ಮದ್ಯ ಹಾಗೂ ಧೂಮಪಾನ ಮಾಡಬಾರದು. ಅಂದರೆ ಯಾವುದೇ ರೀತಿಯ ತಾಮಸಿಕ ಆಹಾರ ತಿನ್ನಬಾರದು. ಪೌರಾಣಿಕ ಹಿನ್ನೆಲೆ. ಹೊಸ ವರ್ಷ ಹಿಂದೂಗಳಿಗೆ ಅತ್ಯಂತ ಮುಖ್ಯವಾದ ದಿನ. ಭಾರತದಲ್ಲಿ ಈ ಹೊಸ ವರ್ಷವನ್ನು ಚಂದ್ರಮಾನ ಹಾಗೂ ಸೌರಮಾನ ಪದ್ಧತಿಯಲ್ಲಿ ಮಾಡುವುದರಿಂದ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ರೀತಿ ಆಚರಿಸುತ್ತಾರೆ. ಅವರವರ ಸಂಸ್ಕೃತಿ ಸಂಪ್ರದಾಯದ ಪ್ರಕಾರ. ಕರ್ನಾಟಕದಲ್ಲಿ ಯುಗಾದಿ ಆದರೆ ಆಂಧ್ರ ತೆಲಂಗಾಣದಲ್ಲಿ ಉಗಾದಿ, ಗುಜರಾತ್ ಮಹಾರಾಷ್ಟ್ರದಲ್ಲಿ ಗುಡಿಪಡ್ವಾ ಆದರೆ ಅಸ್ಸಾಂನಲ್ಲಿ ರಂಗೋಲಿ ಬಿಹು, ಪಂಜಾಬ್ನಲ್ಲಿ ಬೈಸಾಖಿ ಆದರೆ ಕೇರಳದಲ್ಲಿ ಕೊಲ್ಲಾ ವರ್ಷ. ಹೀಗೆ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ರೀತಿ ಆಚರಿಸುತ್ತಾರೆ. ವೇದಗಳ ಪ್ರಕಾರ ಸೋಮಕಾಸುರ ಎಂಬ ರಾಕ್ಷಸನಿದ್ದ. ಈ ಸೋಮಕಾಸುರ ಬ್ರಹ್ಮದೇವರಿಂದ ವೇದಗಳನ್ನು ಕದ್ದುಕೊಂಡು ಸಮುದ್ರದೊಳಗೆ ಹೋದ. ಈ ವಿಷಯವನ್ನು ತಿಳಿದ ವಿಷ್ಣು ದೇವರು ಮತ್ಸ್ಯಾವತಾರಿಯಾಗಿ ಸೋಮಕಾಸುರನನ್ನು ಸಂಹರಿಸಿ ವೇದಗಳನ್ನು ಬ್ರಹ್ಮದೇವರಿಗೆ ಕೊಡುತ್ತಾರೆ. ಬ್ರಹ್ಮದೇವರು ವೇದಗಳನ್ನು ಪಡೆದು ಸೃಷ್ಟಿಯ ಕಾರ್ಯ ಮಾಡಲು ಪ್ರಾರಂಭಿಸುತ್ತಾರೆ. ಸೃಷ್ಟಿಯ ಈ ಪ್ರಾರಂಭ ದಿನವೇ ಯುಗಾದಿ. ಈ ಹೊಸ ವರ್ಷವನ್ನು ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ, ಗೋವಾ ಪ್ರದೇಶಗಳಲ್ಲಿ ಚಂದ್ರಮಾನ ಯುಗಾದಿಯ ಪದ್ಧತಿಯನ್ನು ಆಚರಿಸಿದರೆ, ತಮಿಳುನಾಡು, ಕರಾವಳಿ ಕರ್ನಾಟಕ, ಕೇರಳ, ಪಶ್ಚಿಮ ಬಂಗಾಳ, ಅಸ್ಸಾಂ, ತ್ರಿಪುರ ಪ್ರದೇಶಗಳಲ್ಲಿ ಸೌರಮಾನ ಪದ್ಧತಿಯನ್ನು ಆಚರಿಸುತ್ತಾರೆ. ಇನ್ನು ಕೆಲವು ರಾಜ್ಯದಲ್ಲಿ ಸೂರ್ಯ, ಚಂದ್ರ ಚಲನೆಯ ಅನುಗುಣವಾಗಿ ಬೇರೆ ಬೇರೆ ಹೆಸರಿನಿಂದ ತಮ್ಮ ಕಾಲ ಋತುವಿನ ಅನುಗುಣವಾಗಿ ಆಚರಿಸುತ್ತಾರೆ. ಪೂಜಾ ಮಾಡುವ ವಿಧಾನ. ಯುಗಾದಿಯ ದಿನ ಉಷಾ ಕಾಲದಲ್ಲಿ ದೇವರನ್ನು ನೆನೆಯುತ್ತಾ ಏಳಬೇಕು. ಅಭ್ಯಂಜನ ಸ್ನಾನ ಮಾಡಬೇಕು. ಅಭ್ಯಂಜನ ಸ್ನಾನ ಮಾಡುವಾಗ ಈ ಶ್ಲೋಕವನ್ನು ಹೇಳಿಕೊಳ್ಳಬೇಕು. ಅಶ್ವತ್ಥಾಮ ಬಲಿವ್ಯಾಸೋ ಹನುಮಾನಶ್ಚ ವಿಭೀಷಣಃ ಕೃಪಾಃ ಪರಶುರಾಮಶ್ಚ ಸಪ್ತೈಹಾತೆ ಚಿರಂಜೀವಿ ನಮಃ. ಅಭ್ಯಂಜನ ಸ್ನಾನ ಮಾಡಿದ ನಂತರ ಈ ಹೊಸ ವರ್ಷದ ಪಂಚಾಂಗವನ್ನು ದೇವರ ಕೋಣೆಯಲ್ಲಿ ಇಟ್ಟು ಶ್ರೀ ಮಹಾಗಣಪತಿ ಪೂಜಾ ಪೂರಕ ಕುಲದೇವರ ಪೂಜೆಯನ್ನು ಮಾಡಬೇಕು. ನಂತರ ಕಾಲಪುರುಷನ ಸ್ವರೂಪನಾದ ವಿಷ್ಣು ದೇವರನ್ನು ಪೂಜೆ ಮಾಡಬೇಕು. ಇಲ್ಲವೇ ಪುರುಷ ಸೂಕ್ತವಾಗಲಿ ವಿಷ್ಣು ಸಹಸ್ರನಾಮವಾಗಲಿ ಓದಬೇಕು. ನಂತರ ದೇವರಿಗೆ ನೈವೇದ್ಯವಾಗಿ ಇಟ್ಟಂಥ ಬೇವು ಬೆಲ್ಲವನ್ನು ಅಥವಾ ಹರಿಷಡ್ವರ್ಗ ರಸಗಳಿಂದ ಬೇವಿನ ಚಟ್ನಿಯನ್ನು ಪ್ರಸಾದವಾಗಿ ಸ್ವೀಕರಿಸಬೇಕು. ಸ್ವೀಕರಿಸುವಾಗ ಈ ಶ್ಲೋಕವನ್ನು ಹೇಳಿಕೊಳ್ಳಬೇಕು. ಶತಾಯು ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾನಿಷ್ಠಾಯ ವಿನಾಶಾಯಂ ನಿಂಬಕಂ ದಳಭಕ್ಷಣಂ ಅಂತ. ಇನ್ನು ಸಂಜೆ ನುರಿತ ಪಂಡಿತರಿಂದ ಪಂಚಾಂಗ ಶ್ರವಣ ಮಾಡಬೇಕು. ನೂತನ ವರ್ಷ ಫಲಾಫಲವನ್ನು ತಿಳಿಯಬೇಕು. ತಿಥಿ ಶ್ರವಣದಿಂದ ಲಕ್ಷ್ಮಿ ಪ್ರಾಪ್ತಿಯಾಗುತ್ತದೆ. ವಾರ ಶ್ರವಣದಿಂದ ಆಯಸ್ಸು ವೃದ್ಧಿಯಾಗುತ್ತದೆ. ನಕ್ಷತ್ರ ಶ್ರವಣದಿಂದ ಪಾಪ ನಾಶವಾಗುತ್ತದೆ. ಯೋಗ ಶ್ರವಣದಿಂದ ರೋಗ ನಿವಾರಣೆಯಾಗುತ್ತದೆ. ಕರ್ಣ ಶ್ರವಣದಿಂದ ಇಷ್ಟ ಪಡುವ ಕಾರ್ಯ ಸಿದ್ಧಿಯಾಗುತ್ತದೆ. ಅಂದರೆ ಗ್ರಹಗಳ, ನಕ್ಷತ್ರಗಳ, ಸೂರ್ಯ ಚಂದ್ರ ಪ್ರಭಾವದಿಂದ ಈ ವರ್ಷ ಉಂಟಾಗಬಹುದಾದ ಫಲಾಫಲಗಳನ್ನು ಮೊದಲೇ ಲೆಕ್ಕಾಚಾರ ಮಾಡುವುದು.
ಅದಕ್ಕೆ ಬೇಕಾದಂತೆ ನಿರ್ದಿಷ್ಟ ಕ್ರಮಗಳನ್ನು ಮೊದಲೇ ಸಿದ್ಧ ಮಾಡುವುದು, ರೈತರಿಗೆ ಮಳೆಗಾಲ ಯಾವಾಗ ಬರಬಹುದು ಅನ್ನುವ ಸೂಚನೆ, ವರ್ತಕರಿಗೆ ಯಾವಾಗ ಸರಕುಗಳನ್ನು ಕೂಡಿಟ್ಟುಕೊಳ್ಳಬೇಕು ಅನ್ನುವ ಸೂಚನೆ, ವೈಯಕ್ತಿಕ ಫಲಾಫಲಗಳ ವಿಶ್ಲೇಷಣೆ ಇತ್ಯಾದಿ. ಎಷ್ಟೋ ಬಾರಿ ಹವಾಮಾನ ಇಲಾಖೆಯ ಮಾಹಿತಿ ತಪ್ಪಾಗಬಹುದು, ಆದರೆ ಪಂಚಾಂಗದ ಮಾಹಿತಿ ತಪ್ಪಾಗುವುದಿಲ್ಲ ಎಂಬ ಮಾತಿದೆ. ಈ ಮಾತುಗಳು ಏನೇ ಇರಲಿ, ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ ಗೆಳೆಯರೇ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ.